Hi guys, good morning. Welcome back to another new vlog. ಏನಪ್ಪ ಅಂದರೆ ಬೆಳಿಗ್ಗೆ 5 o'clock ಆಗಿದೆ. ಇವಾಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಅಣ್ಣ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಲೈಕ್ ಬಂದರು ಅಣ್ಣನು. ಏನಪ್ಪ ಅಂದರೆ ಇವಾಗ ಇಲ್ಲಿಂದ ಗೋಡನ್ ಹತ್ರ ಹೋಗಬೇಕು. ಡೈಲಿ ರೂಟೀನ್ ಏನು ಅಂದರೆ ಬೆಳಿಗ್ಗೆ 5 o'clock ಹಂಗೆ ಎದ್ಬಿಟ್ಟು ತರಕಾರಿ ಡೆಲಿವರಿ ಮಾಡೋಕ್ಕೆ ಹೋಗ್ತೀನಿ. ನೋಡ್ಬೋದು ಈಗ ಬಂದರು ಅಣ್ಣ ಜೊತೆ ಹೋಗ್ತಾ ಇದ್ದೀನಿ. ಇವತ್ತು ಆಫೀಸ್ ವೀಕ್ ಆಫ್ ಇರೋದ್ರಿಂದ ಅಣ್ಣನ ಜೊತೆನೇ ಹೋಗ್ತಾ ಇದ್ದೀನಿ. ಆನ್ ದಿ ವೇ ಹಂಗೆ ಒಂದು ಟೀ ಕಾಫಿ ಕುಡಿಯೋಣ ಅಂತ. ನೋಡ್ಬೋದು ಟೀ ಕಾಫಿ ಎಲ್ಲ ಕುಡ್ಕೊಂಡು ಅಲ್ಲಿಂದ ಹೊರಡ್ಬೇಕೀಗ. ಅಲ್ಲಿಂದ ಸ್ಟಾರ್ಟ್ ಆಗಿ ಲೈಕ್ ಮನೆಯಿಂದ ನಿಯರ್ಲಿ ಒಂದು 4 kilometers ಆಗುತ್ತೆ, 4-5 kilometers ಆಗುತ್ತೆ ಗೋಡನ್ ಹತ್ರಕ್ಕೆ. ಬಂದೆ ಗೋಡನ್ ಹತ್ರ, ಇನ್ನೂ ಗಾಡಿ ಡಿಸ್ಪ್ಯಾಚ್ ಆಗ್ತಾಯಿತ್ತು. ಹಾಗೆ ಗಾಡಿ ಎಲ್ಲ ವಾಶ್ ಮಾಡ್ಕೊಂಡು ಗ್ಲಾಸ್ಗೆಲ್ಲ ನೀರು ಹಾಕ್ಕೊಂಡು ಲೋಡ್ಗೆ ಹಾಕ್ತೆ. ಗಾಡಿ ಲೋಡಿಂಗು ಸ್ಟಾರ್ಟ್ ಆಯಿತು ಗೈಸ್. ಹಂಗೆ ಅದನ್ನು ವೀಡಿಯೋ ಮಾಡಿಕೊಂಡು ಫುಲ್ ಗಾಡಿ ವೀಡಿಯೋ ಮಾಡ್ಕೊಳ್ಳೋದು ಟೈಮ್ ಲ್ಯಾಪ್ಸಲ್ಲಿ ಹಾಕ್ತೀನಿ ನೋಡಿ. ಗೈಸ್ ಆಲ್ಮೋಸ್ಟ್ ಗಾಡಿ ಎಲ್ಲ ಲೋಡ್ ಆಯಿತು. ಲೈಕ್ ಎವ್ರಿ ಡೇ ಹೆಂಗೆ ಅಂದರೆ ನಮಗೊಂದು 12 point ಡೆಲಿವರಿ ಇರುತ್ತೆ. ಅಲ್ಲಿಂದ ಗಾಡಿ ಎಲ್ಲ ಲೋಡ್ ಮಾಡ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಡೋರೆಲ್ಲ ಕ್ಲೋಸ್ ಮಾಡ್ಕೊತಿದ್ದೆ. ಫಸ್ಟ್ ಪಾಯಿಂಟ್ಗೆ ಹೋಗೋಕ್ಕೆ ಇಲ್ಲಿಂದ ಒಂದು 30 minutes ಆಗುತ್ತೆ. ಲೈಕ್ ಫ್ಯೂಯಲ್ ಕಮ್ಮಿ ಇರೋದ್ರಿಂದ ಈಗ ಫ್ಯೂಯಲ್ ಎಲ್ಲ ಹಾಕ್ಸ್ಕೊಂಡು ಹೋಗ್ಬೇಕು. ಅಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟು ಹಂಗೆ ಫ್ಯೂಯಲ್ ಸ್ಟೇಷನ್ ಕಡೆ ಹೋದೆ. ಏನಪ್ಪ ಅಂದರೆ ಇದು ಬಂದ್ಬಿಟ್ಟು ಆನ್ಲೈನ್ ಆರ್ಡ್ರ್ ಇರುತ್ತೆ ಗೈಸ್. ಬಂದೆ ಆಲ್ಮೋಸ್ಟ್ ಬಂಕ್ ಹತ್ರನೂ. ಈಗ ಡೀಸೆಲ್ ಎಲ್ಲ ಹಾಕ್ಸ್ಕೊಬೇಕು. ಡೀಸೆಲ್ ಎಲ್ಲ ಫುಲ್ ಮಾಡಿಸ್ಕೊಂಡು ಹಂಗೆ ಫಸ್ಟ್ ಪಾಯಿಂಟ್ ಹತ್ರ ಹೋಗ್ಬೇಕು. ನೋಡ್ಬೋದು ಆಯಿತು, ಡೀಸೆಲ್ ಎಲ್ಲ ಫಿಲ್ ಮಾಡಿಸ್ಕೊಂಡಿದ್ದು. ಇವಾಗ ಆಲ್ಮೋಸ್ಟ್ ರೀಚ್ ಆದೆ ಗೈಸ್ ಫಸ್ಟ್ ಪಾಯಿಂಟ್ ಹತ್ರ. ಇಲ್ಲಿ ರೈಟಿಗೆ ತೊಗೊಂಡ್ರೆ ಫಸ್ಟ್ ಪಾಯಿಂಟ್ ಇರೋದು ನಮ್ಮದು. ಆ್ಯಕ್ಚುಲಿ ಇನ್ನೂ ಶಾಪ್ ಓಪನ್ ಆಗಿರಲಿಲ್ಲ. ಲೈಕ್ ರೆಗ್ಯುಲರಾಗಿ ಕೊಡೋದ್ರಿಂದ ಕಸ್ಟಮರ್ಗೆಲ್ಲ ಗೊತ್ತಿರ್ತೀವಲ್ವ. ಹಂಗೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಐಟಮ್ ಎಲ್ಲ ಅಲ್ಲೇ ಡೆಲಿವರಿ ಮಾಡಿಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆದೆ. ಸೆಕೆಂಡ್ ಪಾಯಿಂಟು ಡೆಲಿವರಿ ಆಯಿತು ಗೈಸ್. ಅಲ್ಲೇನೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ, ಅದು ಏನು ಶಾಪ್ ಓಪನ್ ಇರಲಿಲ್ಲ. ಹಂಗೆ ಅಲ್ಲಿಂದ ಸ್ಟಾರ್ಟ್ ಆದೆ ಮತ್ತೆ ಥರ್ಡ್ ಪಾಯಿಂಟ್ಗೆ. ಹಂಗೆ ಹೋಗ್ತಾ ಲೈಟಾಗಿ ಸಾಂಗ್ಸ್ ಎಲ್ಲ ಕೇಳ್ಕೊಂಡು ಹೋದೆ. ಆಲ್ಮೋಸ್ಟ್ ಬಂದೆ ಥರ್ಡ್ ಪಾಯಿಂಟ್ ಹತ್ರನೂ ರೀಚ್ ಆದೆ. ಅಲ್ಲೆಲ್ಲ ಐಟಮ್ ಎಲ್ಲ ಅವ್ರಿಗೆಲ್ಲ ಕೆಳಗಡೆ ಇಳಿಸ್ಕೊಟ್ಬಿಟ್ಟು ಅವ್ರು ಖಾಲಿ ಮಾಡಿಕೊಡ್ತಿದ್ರು. ವೆಯ್ಟ್ ಮಾಡ್ತಿದ್ದೆ ಖಾಲಿ ಮಾಡೋದಕ್ಕೆ. ಕಂಪ್ಲೀಟ್ ಏನಿರುತ್ತೆ ಅಂದರೆ ನಮಗೆಲ್ಲ ಮೊಬೈಲೆಲ್ಲ ತೋರಿಸುತ್ತೆ ಯಾರ್ಯಾರು ಏನೇನು ಆರ್ಡ್ರ್ ಮಾಡಿದ್ದಾರೆ, ಯಾವ ಶಾಪು ಅಂತ. ಲೈಕ್ ಲೊಕೇಶನ್ ವೈಸು ಶಾಪ್ ಬೈ ಶಾಪ್ ಇರುತ್ತೆ. ಅದು ಡೆಲಿವರಿ ಮಾಡ್ಕೊಂಡು ಹಂಗೆ ನೆಕ್ಸ್ಟ್ ಶಾಪ್ಗೆ ಹೋದೆ. ಆಲ್ಮೋಸ್ಟ್ ಒಂದು ನಿಯರ್ಲಿ ಒಂದು ಏನಿಲ್ಲ ಅಂದರೂ 8 shops ಆಗಿತ್ತು. ಲೈಕ್ ಇನ್ನೇನು ಲಾಸ್ಟ್ ಇನ್ನೊಂದು 2-3 shops ಇತ್ತು. ಬಂದೆ, ರೂಟೆಲ್ಲ ಮುಗೀತು. ಲಾಸ್ಟ್ ಶಾಪ್ ಹತ್ರ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಲೈಕ್ ಹಂಗೆ ಹೋಗ್ತಾ ಇದ್ದೆ ಗೈಸ್ DC ಕಡೆ. ಮತ್ತೆ ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ DC ಹತ್ರಕ್ಕೂ. ಹಂಗೆ ಡಬಲ್ ರೋಡಲ್ಲಿ ಹೋಗಿ ಗೈಸ್ DC ಹತ್ರ ಹೋಗ್ಬಿಟ್ಟು ಇವಾಗ ಕ್ಯಾಶ್ ಕಲೆಕ್ಷನ್ ಎಲ್ಲ ಅವ್ರಿಗೆಲ್ಲ ಲೆಕ್ಕ ಕೊಟ್ಬಿಟ್ಟು ಶಾಪ್ ಬೈ ಶಾಪು ಎಲ್ಲ ಕ್ಲಿಯರ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಮನೆ ಕಡೆ ಹೊಡಬೇಕು ಗೈಸ್. ಆಲ್ಮೋಸ್ಟ್ ಟೈಮ್ ನೋಡೋದಾದರೆ ನಮಗೊಂದು 9 o'clock ಆಗಿದೆ. ಮಾರ್ನಿಂಗ್ ಒಂದು 5 o'clock ಹಂಗೆ ಮನೆಯಿಂದ ಹೊರಡ್ತೀನಿ. ಗಾಡಿ ಎಲ್ಲ ಲೋಡ್ ಆಗೋಕ್ಕೆ ಒಂದು 6 ಆಗುತ್ತೆ. 6 ಇಂದ ಒಂದು 9 o'clock ಆಗುತ್ತೆ ಗೈಸ್. ಮುಂದಿನ ವ್ಲಾಗಲ್ಲಿ ಸಿಗೋಣ ಗೈಸ್. ಬಾಯ್ ಬಾಯ್.